ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ಪೌರ ಕಾರ್ಮಿಕರೇ ಆರೋಗ್ಯ ವೈದ್ಯರು ಎಂದ ಲಕ್ಷ್ಮೇಶ್ವರ ಪುರಸಭೆಯ ಮುಖ್ಯ ಅಧಿಕಾರಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ಕಾರ್ಯಾಲಯದಲ್ಲಿ 13ನೇ ವರ್ಷದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡಪದ್ ಮಾತನಾಡಿ, ಪೌರ ಕಾರ್ಮಿಕರು ಪಟ್ಟಣದ ಜೀವನಾಡಿಗಳಾಗಿದ್ದಾರೆ. ಪಟ್ಟಣದಲ್ಲಿ ರೋಗ ರುಜಿನಗಳು ಹರಡದಂತೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನತೆಯ ಆರೋಗ್ಯವನ್ನು ಕಾಪಾಡಲು ವೈದ್ಯಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಆಚರಿಸುತ್ತಾ ಬಂದಿರುವುದು ಸ್ವಾಗತಾರ್ಹ ಕಾರ್ಯವಾಗಿದೆ ಎಂದು ಭಾಷಣದಲ್ಲಿ ತಿಳಿಸಿದರು. ಭೀಮಧ್ವನಿ ನ್ಯೂಸ್. ಪೌರ ಕಾರ್ಮಿಕರೇ ಕೆಲಸ ಮಾಡಬೇಕು. ಆ ಕೆಲಸ ಈ ಕೆಲಸ ಅವರೇ ಮಾಡಬೇಕು. ಕಸ ಚೆಲ್ಲಬೇಕು, ಯೋಜನೆ ಬೆಳಿಬೇಕು, ಮಲಮೂತ್ರ ವಿಸರ್ಜನೆ ಮಾಡುತ್ತಲ್ಲ ತಗೊಂಡು ಹೋಗಬೇಕು. ಆ ಕಾಯಿಪಲ್ಯ ವೇಸ್ಟ್ ಆದ ಕಾಯಿಪಲ್ಯನ್ನ ಅವ್ನು ತಗೊಂಡು ಹೋಗ್ಬೇಕು. ಆ ತರ ಅವ್ರ ಮನೋಭಾವನೆಗಳ ಸಾರ್ವಜನಿಕರಿದೆ. ಅದಕ್ಕೋಸ್ಕರ ನಾವು ಫಸ್ಟ್ ಮಾಡಬೇಕಾದ್ರೆ ಫಸ್ಟ್ ಶಿಸ್ತಿನ ಸಿಪಾಯಿ ಯಾವ ರೀತಿ ಪೊಲೀಸ್ ಇಲಾಖೆಗೆ ಒಂದು ಬಿರುದು ಕೊಟ್ಟಿದ್ದಾರೆ. ಶಿಸ್ತಿನ ಸಿಪಾಯಿ ಇದ್ರೆ ಅವಾಗ ನೀವು ಸಾರ್ವಜನಿಕರಲ್ಲಿ ನಿಮಗೆ ಒಳ್ಳೆ ಒಂದು ಗುಣ, ಒಳ್ಳೆ ಒಂದು ಗೌರವ ಸಿಗ್ತದೆ. ಅದಕ್ಕೋಸ್ಕರ ನೀವು ಫಸ್ಟ್ ಶಿಸ್ತನ್ನು ಕಲಿಯಿರಿ. ಆಮೇಲೆ ತಾವೇ ನಿಮ್ಮನ್ನು ನೋಡಿಕೊಂಡು ಅವರು ಗೌರವ ಕೊಟ್ಟು ಬರ್ತಾರೆ. ಅನ್ನೋರು ನಾನು ಕೇಳಿದ್ದೀನಿ ಅಂತ ಮಾತಾಡಿದ್ರೆ ನಮ್ಮ ಪೌರ ಕಾರ್ಮಿಕರಿಗೆ ಯಾರಾದರೂ ಸಾರ್ವಜನಿಕರು ಅವ್ರಿಗೆ ಗೌರವವನ್ನು ಕೊಡಬೇಕು ಅಂತೇಳಿ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ. ಆಮೇಲೆ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ ನನಗೆ ಗೊತ್ತಿದೆ. ಬಟ್ ಸಾರ್ವಜನಿಕರಿಗೆ ಕೆಲಸ ಮಾಡಿಲ್ಲ ಅನ್ನೋದು ಒಂದು ಬಿಟ್ರೆ ಅವ್ರಿಗೆ ಗೊತ್ತು ಏನ್ ಹೇಳ್ತಾರೆ ಬಂದು ಆ ಕೆಲಸ ಹೇಳಿದ್ರು ಮಾಡಿಲ್ಲ, ಈ ಕೆಲಸ ಹೇಳಿದ್ರು ಮಾಡಿಲ್ಲ ಅಂತ ನಿಮ್ಮ ಮೇಲೆ ಒಂದು ಬ್ಲೇಮ್ ಅನ್ನು ಮಾಡಿದ್ರು ಕೂಡ ನಾನು ಮುಖ್ಯಾಧಿಕಾರಿ ಆಗಿ ನನ್ನ ಕರ್ತವ್ಯವನ್ನ ಇಲ್ಲ ಪರಿಸ್ಥಿತಿ ಹೆಂಗಿದೆ. 45 ಮಂದಿ ಪೌರ ಕಾರ್ಮಿಕರು ಕೆಲಸ ಮಾಡೋದನ್ನ ಕೇವಲ 7 ಮಂದಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಲೇಬರ್ ಸಮಸ್ಯೆ ಇದೆ, ಅದಕ್ಕೋಸ್ಕರ ಮಾಡಿಸ್ತೀನಿ ಅಂತೇಳಿ ನಮ್ಮ ಹಿರಿಯ ಸದಸ್ಯರಿಗೂ ಕೂಡ ಅವ್ರ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಅಸ್ತವ್ಯಸ್ತ ಆಗ್ತದೆ ಖಂಡಿತ. ಅದಕ್ಕೆಲ್ಲದೂ ಕೂಡ ಸರ್ಕಾರಿಯಲ್ಲಿ ಸಾರ್ವಜನಿಕರಿಗೆ ನಮ್ಮ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ಆ ಇದ್ದಂತ ಸಿಚುವೇಶನ್ ಕೂಡ ಆ ಸಾರ್ವಜನಿಕರ ಗಮನಕ್ಕೆ ಸ್ವಲ್ಪ ನೀವು ಮನವರಿಕೆ ಮಾಡ್ಬೇಕಂತ ಎಲ್ಲ ಸದಸ್ಯರಿಗೆ